ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನನ್ನ ಹೆಸರು ವೇದಾಂತ್ ದಾಂಡಬಾನಾವಿ. ಇವತ್ತು ನಮ್ಮ ದ್ವಿತೀಯ PUC ರಿಸಲ್ಟ್ ಬಂದಿದ್ದು ನಮಗೆಲ್ಲ ಸಂತೋಷಕರ ವಿಷಯ ಇದೆ. ನಾನು ಪ್ರಥಮ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ನನಗೂ ತುಂಬ ಸಂತೋಷಕರ ವಿಷಯ ಆಗಿದ್ದು, ಈ ಎಲ್ಲ ಇದಕ್ಕೆಲ್ಲ ಸಹಕಾರ ನಮ್ಮ ಶಾಲಾ ಶಿಕ್ಷಕರು, SS ಕಾಲೇಜ್ ವಿಜಯಪುರ, ಅಲ್ಲಿಂದ BLD ಸುತ್ತ ಅಲ್ಲಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು. ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ, ಅದೇ ರೀತಿ ನಮ್ಮ BCM ಹಾಸ್ಟೆಲ್ ಶಾಸ್ತ್ರಿನಗರ ಅಲ್ಲಿಂದು ನಮಗೆ ತುಂಬ ಹೆಲ್ಪ್ ಸಿಕ್ತು. ಅದರಿಂದ ಈ ರಿಸಲ್ಟ್ ಆಗಕ್ಕೆ ಕಾರಣ ಐತಿ. ಈ ರೀತಿ ತಾಸದು ಈ ರೀತಿ ಎಂದೂ ಓದಿಲ್ಲ. ಓದ್ಬೇಕಂದ ಮನಸ್ಸು ಯಾವಾಗ ಬರುತ್ತೆ ಆವಾಗ ಓದೋದು, ಮೊಬೈಲ್ದಾಗ ನೋಡೋದು, ಮೊಬೈಲ್ದ ಅಭ್ಯಾಸ ಬಿಟ್ಟು ಅದನ್ನು ಮತ್ತೆ ಮಾಡಿ ನೋಡಿದ್ರೆ. ಮತ್ತು ನಾಳೆ ಪ್ರಿಪ್ರೇಟ್ರಿ ಎಕ್ಸಾಮ್ ಅದು ಇಟ್ಟಿದ್ದಾರೆ. ಆ ಪ್ರಿಪ್ರೇಟ್ರಿ ಎಕ್ಸಾಮ್ ಮರುಕಳಿಸಿ ಎಕ್ಸಾಮ್ ರಿಪೀಟ್ ಆಗಿ ಕ್ವಶನ್ಸ್ ಬಿದ್ದುದು ಅದೇ ರೀತಿ ಆ ಕ್ವಶನ್ದಿಂದ ನೆನಪೈತಿ. ಎಲ್ಲ ಓವರಾಲ್ ಎಲ್ಲ ನೆನಪು ಇದು ಎಲ್ಲ ರೀತಿ ಕ್ವಶನ್ ಕೇಳಿದರೆ ಎಲ್ಲ ಶಿಕ್ಷಕರ ಸಹಾಯದಿಂದ ಎಲ್ಲ ಓದಿ ರಿಸಲ್ಟ್ ಆಯ್ತು. ನಾಳೆ ಎಕ್ಸಾಮ್ದು ಇತ್ತಂದ್ರೆ ಇವತ್ತು ಕೂತಿಲ್ರಿ, ಚಲೋತ್ನಾಗ ಕೂತು ಓದಿವಿ. ಅದು ಹೆಲ್ಪ್ ಆಗೈತಿ ನಾನು ಅನಿಸ್ತೈತೆ. 1.5 ವರ್ಷ ಊರಿಂದ ಹೋಗೋದು ಮಾಡತ್ತೀನಿ ರೀ. ತದನಂತರ ಒಂದು 6 ತಿಂಗಳ ಹಾಸ್ಟೆಲ್ ಆಗಿದ್ದೇನೆ ರೀ. ಮೊದಲು ನಾ ಕಲಬೆಳಗಿಂದ ಹೋಗೋದು ಮಾಡ್ತೇನೆ ರೀ. ನಮ್ಮ ಊರು ಕಲಬೆಳಗಿ ರೀ, ಜಮಖಂಡಿ ತಾಲೂಕು. ಅಲ್ಲಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕಂತ ಅಂದೇನು ರೀ. ಮುಂದೆ ಯಾವ ಬರ್ತಾವೆ ಹಾಕೋದು IAS KS ಏಮ್ ಐತೆ ರೀ, ಓದ್ತೇನೆ ರೀ ಮಾಡಿ. ಧನ್ಯವಾದ ಸರ್.